ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಕಲಾವಿದರು, ನಿರ್ದೇಶಕರು ವಿಭಿನ್ನವಾದಂತಹ, ವಿಶಿಷ್ಟವಾದಂಥ ಹಲವಾರು ಕಥೆ, ಪಾತ್ರಗಳು, ಕಥಾಹಂದರವನ್ನು ಇಟ್ಕೊಂಡು ಅತ್ಯದ್ಭುತವಾದಂತಹ ಸಿನಿಮಾಗಳನ್ನ ಮಾಡ್ತಾನೆ ಬರ್ತಾರೆ. ಅಂಥ ಸಿನಿಮಾಗಳನ್ನ ಕನ್ನಡಿಗರು ಕೂಡ ಒಪ್ಪಿ ಬೆಂಬಲಿಸಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂಥದ್ದೇ ಒಂದು ಪ್ರಯತ್ನದಲ್ಲಿ ಒಂದು ಚಿತ್ರತಂಡ ಲವ್, ಸೆಂಟಿಮೆಂಟ್ಸ್, ಎಮೋಷನ್ಸ್, ಸಸ್ಪೆನ್ಸ್, ಹಾರರ್ ಮತ್ತು ಕಲಾ ಪ್ರಕಾರದ ಒಂದು ಎಳೆಯನ್ನು ಇಟ್ಕೊಂಡು ಅತ್ಯದ್ಭುತವಾದಂತಹ ಪ್ರಯತ್ನವನ್ನು ಮಾಡಿ ಇದೇ ಏಪ್ರಿಲ್ 10ಕ್ಕೆ ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ ಸಿದ್ಧವಾಗಿದ್ದಾರೆ. ನಾನು ಮಾತಾಡ್ತಾ ಇರುವಂಥದ್ದು ಪೀಟರ್ ಚಿತ್ರತಂಡದ ಬಗ್ಗೆ. ಸುಖೇಶ್ ಶೆಟ್ಟಿ ಅವರ ನಿರ್ದೇಶನ, ನಮ್ಮೆಲ್ಲರ ಪ್ರೀತಿಯ ರಾಜೇಶ್ ಧ್ರುವ ಅವರು, ಜಾಹ್ನವಿ ಅವರು ಮತ್ತು ರವೀಕ್ಷಾ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಚಿತ್ರ ಇದೇ ಏಪ್ರಿಲ್ 10ಕ್ಕೆ ಬಿಡುಗಡೆ ಆಗ್ತಾ ಇದೆ. ಪೀಟರ್ ಚಿತ್ರದ ಹಲವಾರು ಹಾಡುಗಳು ಈಗಾಗಲೇ ರಿಲೀಸ್ ಆಗಿದ್ದಾವೆ. ಟ್ರೇಲರ್ ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ಮೆಚ್ಚುಗೆಯನ್ನು ಪಡೆದಿರುವಂತಹ ಈ ಒಂದು ಚಿತ್ರತಂಡ ಅಂದರೆ ಒಂದರ್ಥದಲ್ಲಿ ಜನರನ್ನ, ವೀಕ್ಷಕರನ್ನ ಕುತೂಹಲಕ್ಕೆ ಕೆರಳಿಸಿರುವಂತಹ, ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ಒಂದು ಚಿತ್ರ ಅಂತ ಹೇಳಿದ್ರೆ ದಟ್ ಇಸ್ ಪೀಟರ್. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಚಿತ್ರತಂಡದವರು ಇದ್ದಾರೆ. ನಮ್ಮೆಲ್ಲರ ಪ್ರೀತಿಯ ನಾಯಕ ನಟ ರಾಜೇಶ್ ಧ್ರುವ ಅವರು ಮತ್ತು ಜಾಹ್ನವಿ ಅವರು ಇದ್ದಾರೆ. ಎಲ್ರಿಗೂ ಕೂಡ ನಮಸ್ಕಾರ. ಹೇಗಿದ್ದಾರೆ ಸರ್? ಹೇಗಿದ್ದಾರೆ? ತುಂಬಾ ಹೌ ಎಕ್ಸೈಟೆಡ್ ಯು ಆರ್? ರಿಲೀಸ್ಗೆ ಹತ್ರ ಬಂದಿದೆ. ಆಬ್ವಿಯಸ್ಲಿ ತುಂಬಾ ಒಳ್ಳೆ ಪ್ರಯತ್ನ ಇವಾಗ ರಿಲೀಸ್ ಹಂತಕ್ಕೆ ಬಂದಿದೆ. ಒಂಥರ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ತಿರೋಂತ ಒಂದು ಖುಷಿ. ಸೊ ಮನೆ ಹೋಗ್ಲಿಕ್ಕೆ ನಿಮ್ಗೆಲ್ಲ ಕರಿತಾ ಇದೀವಿ, ಆಡಿಯನ್ಸ್ ನ ಕರಿತಾ ಇದೀವಿ, ಬನ್ನಿ ಅಂತ. ಎಸ್, ಹಲವಾರು ಧಾರಾವಾಹಿಗಳಾಯ್ತು, ಸಿನಿಮಾ ಆಯ್ತು. ಈಗ ಹೌ ಸ್ಪೆಷಲ್ ಇಸ್ ಪೀಟರ್ ಫಾರ್ ಯು? ಧಾರಾವಾಹಿ ಜನರನ್ನ ಕನೆಕ್ಟ್ ಮಾಡೋದಕ್ಕೆ ಅಥವಾ ಜನರ ಜೊತೆ ಇಂಟರಾಕ್ಷನ್ ನ ಇಟ್ಕೊಳ್ಳೋದಕ್ಕೆ, ಒನ್ ಟು ಒನ್ ಇಂಟರಾಕ್ಷನ್ ಇಟ್ಕೊಳ್ಳೋದಕ್ಕೆ ಧಾರಾವಾಹಿ ತುಂಬಾನೇ ಸಹಾಯ ಮಾಡಿದೆ. ಈ ಮೂಲಕ ಒಂದಷ್ಟು ಜನರನ್ನ ನಾನು ತಲುಪಿದ್ದೀನಿ. ಈಗ ಸಿನಿಮಾ ಮೂಲಕ ಇನ್ನೊಂದಷ್ಟು ಜನರನ್ನ ತಲುಪಬೇಕಾಗಿದೆ. ಅದು ಈ ತರ ಕಾಂಟೆಂಟ್ ಮೂವಿಗಳನ್ನ ಕೊಟ್ಟಾಗ, ಜನ ಎಕ್ಸ್ಪೆಕ್ಟ್ ಮಾಡ್ತಿರುವಂತ ಒಂದು ಕಾಂಟೆಂಟ್ ನ ಕೊಟ್ಟಾಗ ಜನ ಪ್ರೀತಿಯಿಂದ ಈ ಮುದ್ದಾಡ್ತಾರೆ ಅನ್ನೋದು ನನ್ನ ಉದ್ದೇಶ. ಸೊ ಅದಾಗಿದೆ ಕೂಡ ಹಿಂದೆ. ಸೊ ಅದೇ ತರ ಪೀಟರ್ ಕೂಡ ಆಗತ್ತೆ ಅಂಡ್ ನಮ್ಮೆಲ್ಲರ ಜರ್ನಿಗೆ ಒಂದು ಒಳ್ಳೆ ಪುಷ್ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ. ಇಡೀ ಚಿತ್ರತಂಡದ ಜರ್ನಿಗೆ ಅಂತೀರಾ? ನಾಟ್ ಓನ್ಲಿ ರಾಜೇಶ್. ಓಕೆ, ಅಂದ್ರೆ ಹೌ ಸ್ಪೆಷಲ್ ಅಂದ್ರೆ ಈಗ ಏನ್ ಇಷ್ಟ ಆಯ್ತು ನಿಮ್ಗೆ ಈ ಒಂದು ಕಥೆಯನ್ನು ಒಪ್ಕೊಳ್ಳೋದಕ್ಕೆ ಅಥವಾ ನಿಮ್ ಪಾತ್ರವನ್ನು ಒಪ್ಕೊಳ್ಳೋದು? ಕಥೆನೇ ಇಷ್ಟ ಆಯ್ತು. ಆಮೇಲೆ ಕತೆ ನಾನು ಬಿಗಿನಿಂಗ್ ಇಂದನೂ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಏನೇನ್ ಆಗ್ತಿದೆ, ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು, ಆಮೇಲೆ ನಾವು ನಡೆಸಿದಂತ ಪ್ರಿಪರೇಷನ್ಸ್ ಆಗಿರ್ಬೋದು, ಅಲ್ಲಿ ಶೂಟ್ ಮಾಡಿದಂತದ್ದಾಗಿರ್ಬೋದು, ಎಲ್ಲಾನು ಸ್ಪೆಷಲ್ ಇತ್ತು. ಅಲ್ಲೇ ನಮಗೊಂದು ಪಾಸಿಟಿವ್ ಆಗಿ ಕ್ರಿಯೇಟ್ ಆಗಿತ್ತು. ಈ ಸಿನಿಮಾ ಏನೋ ಟಾಪ್ ಆಗತ್ತೆ ಅನ್ನೋದು. ಈಗ ನೀವು ಪೋಸ್ಟರ್ ನ ನೋಡಿರ್ಬೋದು, ಸಾಂಗ್ ಗಳನ್ನ ನೋಡಿರ್ಬೋದು, ಎಲ್ಲದರಲ್ಲೂ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಏನಿದು ಎಕ್ಸಾಕ್ಟ್ಲಿ ಒಂದೊಂದು ಸಾಂಗ್ ನೋಡಿದಾಗ ಒಂದೊಂದು ಮೂಡಿಗೆ ಹೋಗುತ್ತೆ. ಇದು ಯಾವ ತರ ಸಿನಿಮಾ ಇರ್ಬೋದು ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆ ಕನ್ಫ್ಯೂಷನ್ ಜೊತೆ ಒಂದು ಕ್ಯೂರಿಯಾಸಿಟಿ, ಈ ಸಿನಿಮಾ ನೋಡ್ಬೇಕು ಅನ್ನೋದನ್ನ ಅದನ್ನೆಲ್ಲ ಮಾಡ್ಕೊಟ್ಟಿದೆ. ಎಲ್ಲ ನಿರ್ದೇಶಕರ ಒಂದು ಮತ್ತೆ ನಿರ್ಮಾಪಕರ ಒಂದು ಎಲ್ಲ ಕೊಲಾಬರೇಷನ್ಸ್, ಎಫರ್ಟ್ಸ್ ಎಲ್ಲನೂ ಮ್ಯಾಟರ್ ಆಗುತ್ತೆ. ನಾವು ನಿರ್ದೇಶಕರ ನಟರು, ನಾವು ಅವ್ರು ಹೇಳಿ ನಮಗೆ ಗೈಡ್ ಮಾಡಿದ್ದಾರೆ, ಹೇಳಿದ್ದಾರೆ, ಅದನ್ನ ನಾವು ಮಾಡಿ ಕಾಣಿಸ್ಕೊಂಡಿದ್ದೀವಿ. ಬಟ್ ಕಂಪ್ಲೀಟ್ ಇಡೀ ಸಿನಿಮಾ ನಿರ್ದೇಶಕರ ಒಂದು ನೀಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿ. ಎಸ್ ಜಾಹ್ನವಿ ಅವರೇ, ಬೇಕಾದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ಬಿಟ್ಟಿದೆ ಹಾಡುಗಳು ಮತ್ತು ಟ್ರೇಲರ್, ಏನಿದು ಚಿತ್ರ ಅಂತ. ಸೊ ಉತ್ತರ ಕೊಡೋದಕ್ಕೆ ಸಿದ್ಧವಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಮ ಪಾತ್ರದ ಬಗ್ಗೆ ಫಸ್ಟ್ಲಿ ನಿಮ್ಮ ಇಂಟ್ರೋ ನಾವು ಕೇಳಿದಾಗ ನಮ್ಮ ಸಿನಿಮಾ ಬಗ್ಗೆ ಖುಷಿ ಆಯ್ತು. ನೀವು ಆಸ್ ಅನ್ ಆಡಿಯನ್ಸ್ ಆಂಕರ್ ಆಗಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಿದಾಗ ಏನೋ ಓಕೆ ಒಂದೊಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಎಸ್, ಏಪ್ರಿಲ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ವೆರಿ ಸೂಪರ್ ಎಕ್ಸೈಟೆಡ್ ಬಿಕಾಸ್ ನಮ್ಮಂತ ನಟರಿಗೆ ನಮ್ಮ ಸಿನಿಮಾ ಒಂದು ಥಿಯೇಟರ್ ರಿಲೀಸ್ ಆಗ್ತಿದೆ ಅನ್ನೋದೇ ಒಂದು ದೊಡ್ಡ ವಿಷಯ. ಹೌದೌದು. ಸೊ ಆ ಥಿಯೇಟರ್ ರಿಲೀಸ್ ಆಗಕ್ಕಿಂತ ಮುಂಚೆ ಈ ಪ್ರೋಸೆಸ್ ಯಾಕೆ ದೊಡ್ಡ ವಿಷಯ ಅಂತಿದ್ದೀರಾ? ಅಂದ್ರೆ ಹೊಸಬ್ರ ಸಿನಿಮಾಗೆ ನಿಮಗೆ ಒಂದು ಒಳ್ಳೆ ಕೊಲಾಬರೇಷನ್ ಸಿಗಲ್ಲ. ಈಗ KVN ಅವರು, ರಾಜೇಶ್ ಧ್ರುವ ಅವರು ಹೊಸಬ್ರೆ ಸರ್? ಹೊಸಬ್ರೆ, ನಾವು ಎಷ್ಟೇ ಸಿನಿಮಾ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಅದೇ ನನ್ನ ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಈಗ ನೀವು ಸಿನಿಮಾ ಮಾಡಿರ್ತೀರಾ, ಮುಂಚೆ ಮಾಡಿರ್ತೀರಾ, ಧಾರಾವಾಹಿಗಳು ಮಾಡಿರ್ತೀರಾ, ಬಟ್ ಸ್ಟಿಲ್ ವೈ ಡು ದೇ ಕನ್ಸಿಡರ್, ಯಾಕೆ ಹೊಸಬ್ರು ಸಿನಿಮಾ ಅಂತಾರೆ? ನಟನೆ ವಿಚಾರದಲ್ಲಿ ನಾವು ಒಂದಷ್ಟು ಎಕ್ಸ್ಪೀರಿಯನ್ಸ್ ನ ಮಾಡ್ಕೊಂಡಿದೀವಿ, ಇಲ್ಲ ಅಂತಲ್ಲ. ಆದ್ರೆ ಸಿನಿಮಾ ಅಂತ ಬಂದಾಗ ನಾವು ಜಸ್ಟ್ 3 years ಆಯ್ತಷ್ಟೇ. ನಮ್ಗೆಲ್ಲ ಸೀನಿಯರ್ ಇವರು. ಸೊ ಹಾಗಾಗಿ ಸಿನಿಮಾ ನಾನು ಡಿಫ್ರೆಂಟ್ ಆಗಿ ಕನ್ಸಿಡರ್ ಮಾಡ್ತೀನಿ, ಅಲ್ಲಿಂದ ಜರ್ನಿ ಕನ್ಸಿಡರ್ ಮಾಡ್ತೀನಿ. ಅದು ಜನರ ಜೊತೆ ನಾವು ಇಂಟರಾಕ್ಷನ್ ಒನ್ ಟು ಒನ್ ಇಟ್ಕೊಂಡ್ರು ಜನಕ್ಕೆ ಸಿನಿಮಾ ಅಂತ ಬಂದಾಗ ರಾಜೇಶ್ ನ ಈ ತರ ನೋಡ್ಬೋದಾ, ಜಾಹ್ನವಿ ಅವ್ರನ್ನ ಈ ತರ ನೋಡ್ಬೋದಾ ಅಂತ ಬರುತ್ತೆ. ಅಲ್ಲ ಹೊಸಬ್ರು, ಯಾಕಂದ್ರೆ ಈ ತರ ಕ್ಯಾರೆಕ್ಟರ್ ನಾನು ಇದ್ರಲ್ಲಿ ಸೀರಿಯಲ್ ಪ್ಲೇ ಮಾಡಕ್ ಆಗಲ್ಲ. ಹಾಗಾಗಿ ನಾವು ಹೊಸಬ್ರೆ.
ಹಳಬರಾಗಿದ್ದೀನಿ ಇಷ್ಟೊತ್ತಿಗೆ ನಾವು ಬೇರೆ ತರನೇ ಬಂದ್ಬಿಡ್ತಿದ್ವಲ್ವಾ. So ಅಲ್ಲ, ನಾವು ಅಂದ್ರೆ ಪ್ರತಿದಿನವೂ ಹೊಸತನ ಪ್ರತಿದಿನ ಪ್ರತಿದಿನನೂ ಹೊಸದು, ಪ್ರತಿ ಸಿನಿಮಾನು ಪ್ರತಿ ಸಿನಿಮಾನು ಹೊಸದೇ ನಮ್ಗೆ. ಹೊಸ ಹೊಸ ಕ್ಯಾರೆಕ್ಟರ್ ಅಲ್ಲಿ ಆ ಅವತಾರಗಳಲ್ಲೇ ಹೊರಬೇಕು, ಹೊಸಬಾಗಿ ಜನರ ಹತ್ರ ಮತ್ತೆ ಮತ್ತೆ ಪ್ರಶಂಸೆನ ತಗೋಬೇಕು ಅನ್ನೋದೇ ಆಸೆ ನಮ್ಗೆ. ಅಂದ್ರೆ ಇದ್ರಲ್ಲಿ ನಾವು ಈ ಪೋಸ್ಟರ್ ಅಲ್ಲಿ ಒಂದೊಂದು ಕಡೆ ಒಂದೊಂದ್ ತರ ಕಾಣಿಸ್ತಾ ಇದ್ದೀರಾ ರಾಜೇಶ್ ಅವ್ರೆ. ಅಂದ್ರೆ ನಿಮ್ಮ ನಟನೆ ಬಗ್ಗೆ ನಮಗೆ ಪ್ರಶ್ನೆ ಇಲ್ಲ ಅಥವಾ ಜನಕ್ಕೂ ಯಾವ ಸಂಶಯ ಇಲ್ಲ, ಪ್ರಶ್ನೆ ಇಲ್ಲಿ ಅಂದ್ರೆ ಬೇರೆ ಬೇರೆ ರೀತಿ ಕಾಣಿಸ್ಕೊಂಡಿದ್ರಲ್ಲ, ಎಷ್ಟರ ಮಟ್ಟಿಗೆ ಎಕ್ಸ್ಪೋಷರ್ ನಟನೆ ವಿಚಾರದಲ್ಲಿ ಸಿಕ್ತು ನಿಮಗೆ? ಅಯ್ಯೋ ಅದ್ಭುತ. ಈ ಸಿನಿಮಾದಲ್ಲಿ ನಾನು ಒಬ್ಬ ಆಕ್ಟರ್ ಅಂತ ಬಂದಾಗ ಇವನಲ್ಲಿ ಈ ತರ ಒಂದು ಪೊಟೆನ್ಶಿಯಲ್ ಇದೆಯಾ ಅನ್ನೋಷ್ಟು ಗುರ್ಸೋಷ್ಟು ಒಂದು ಮಾಡ್ಕೊಟ್ಟಿದ್ದಾರೆ ನನಗೆ. ಹೆಸರಲ್ಲೇ ಇದೆ ಪಿ. ಅವನ ಸುತ್ತನೇ ಸುತ್ತುವಂತ ಒಂದು ಕತೆ, ಅವನ ಜಗತ್ತಲ್ಲೇ ಇರುವಂತ ಒಂದು ಕತೆ, 2 ತರದ ಶೇಡ್, ಈ ತರದೆಲ್ಲ ಒಂದೇ ಸಿನಿಮಾದಲ್ಲಿ ಸಿಗೋದು ಒಬ್ಬ ನಟನಿಗೆ ತುಂಬಾ ಅಪರೂಪ. ಅದನ್ನ ನಾನು ಉಪಯೋಗಿಸ್ಕೊಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಸಿನಿಮಾ ನೋಡಿದಾಗ ಜನ ಅದನ್ನ ಹೇಳ್ತಾರೆ ಹೇಗಿದೆ ಹೇಗಿತ್ತು ಅಂತ. ಎಸ್ ಜಾನ್ವಿ ಅವರೇ, ಈಗ ಸುಖೇಶ್ ಶೆಟ್ಟಿ ಅವರ ನಿರ್ದೇಶನ, ನಿಮ್ಮ ಸಹ ನಟರು ರಾಜೇಶ್ ಅವರು ಇದ್ದಾರೆ, ಹೆಂಗಿತ್ತು ವರ್ಕ್ ಮಾಡೋದು ಇವ್ರ ಜೊತೆಗೆಲ್ಲ? ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಪಾಸಿಟಿವ್ ಜನಗಳ ಮಧ್ಯ ಒಂದು ವರ್ಕ್ ಮಾಡೋ ಎನ್ವೈರನ್ಮೆಂಟ್ ಇರುತ್ತಲ್ಲ, ತುಂಬಾ ಪಾಸಿಟಿವ್ ಆಗಿರುತ್ತೆ. ಅಂಡ್ ಆ ಒಂದು ಮೂಮೆಂಟ್ಸ್ ನಾವ್ ಇನ್ನೂ ಚೆರಿಶ್ ಮಾಡ್ತಾನೆ ಇದೀವಿ. ಅಂದ್ರೆ ಆ ಬಾಗ್ಮಂಡದಲ್ಲಿ ಆಗಿದ್ದಂತ ಶೂಟ್ ಆಯ್ತು? ಬಾಗ್ಮಂಡ್ಲ ನಮ್ಮ ಮಡಿಕೇರಿ ಹತ್ರ ಇರುವಂತ ಬಾಗ್ಮಂಡ್ಲ, ಅಲ್ಲಿ ಆದಂತ ಶೂಟ್ಸ್, ಅಲ್ಲಿದ್ದಂತ ಒಂದು ನಮ್ಮ ಏನದು ಸುತ್ತಮುತ್ತಲಿನ ವಾತಾವರಣ. ಅಂಡ್ ನಮ್ ಜೊತೆ ಒಡನಾಟ ತುಂಬಾ ಚೆನ್ನಾಗಿತ್ತು. ನನಗೆ ರಾಜೇಶ್ ಅವರು ಇಂಟ್ರೊಡ್ಯೂಸ್ ಆಗಿತ್ತು ಈ ಸಿನಿಮಾ ಮುಖಾಂತರನೇ. ಅವ್ರಿಗೆ ನಾನೇ ಯಾವತ್ತ ಗೊತ್ತಿಲ್ಲ, ನನಗೆ ಗೊತ್ತಿತ್ತು ಟಿವಿ ಮುಖಾಂತರ ಅದನ್ನ ನೋಡ್ತೀವಿ. ಬಟ್ ಪರ್ಸನಲಿ ವಿ ಡಿಡ್ ನೋ ಈಚ್ ಅದರ್. ಬಟ್ ನಮ್ಮ ಸುಖೇಶ್ ಅವರು ನನಗೆ ಹಳೆ ಪರಿಚಯ. ಸೊ ಇಟ್ಸ್ ಲೈಕ್ ಈಗ ಮುಂಚೆನೆ ಒಂದು ಸಿನಿಮಾ ಮಾಡ್ಬೇಕಿತ್ತು ನಾನು ಅವ್ರ ಜೊತೆ, ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ. ಸೊ ಒಂದು ಪಾತ್ರ ನಾನು ಯಾವತ್ತಾದ್ರೂ ಬರೆದ್ರೆ ಅದ್ ನಿಮಗ್ ಸೂಟ್ ಆದ್ರೆ ಖಂಡಿತವಾಗ್ಲೂ ಐ ಕಾಸ್ಟ್ ಯು ಓನ್ಲಿ ಅನ್ನೋ ಪ್ರಾಮಿಸ್ ಮಾಡಿದ್ದು. ಅದು ಸೆಕೆಂಡ್ ಸಿನಿಮಾಲೇ ಆಯ್ತು. So I think I'm very lucky to be a part of Peter. ಅಂದ್ರೆ ಇಷ್ಟು ವರ್ಷಗಳು ಸಿನಿಮಾ ಮಾಡಿರುವಂತದ್ದು, ಈಗ ಪೀಟರ್, ಏನಾದ್ರೂ ಮೇಜರ್ ಡಿಫ್ರೆನ್ಸ್ ಅಂತ ತುಂಬಾ ಹೇಳ್ತೀರಾ? ಡಿಫ್ರೆನ್ಸ್ ಇದೆ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ಗೂ ಇವಾಗಿನ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ರೀಲಾಂಚ್ ತರಾನೇ ಹೇಳ್ಬೋದು. I would like to say it's a relaunch for me as Jahangir Ayala. Okay. ಬಿಕಾಸ್ ಎಲ್ರಿಗೂ ನಾನು ಹೇಳಿದ್ನಲ್ಲ, ಎಲ್ರಿಗೂ ಅವರವರದಂತ ಒಂದು ಕ್ಯಾರೆಕ್ಟರ್ಸ್ ವೇಟೇಜ್ ಇದೆ, ಯಾರು ಡಮ್ಮಿ ಅಲ್ಲ ಇಲ್ಲಿ. ಎಲ್ರಿಗೂ ಏನ್ ಹೇಳ್ತಾರೆ, ಎಲ್ಲರೂ ಅವ್ರವ್ರ ಪಾತ್ರದಲ್ಲಿ ವಿಶಿಷ್ಟವಾಗಿ 10 ನಿಮಿಷ ಬಂದು ಹೋಗೋ ಒಂದು ಕ್ಯಾರೆಕ್ಟರ್ ಇದೆ, 1 ನಿಮಿಷ ಬಂದು ಹೋಗೋ ಕ್ಯಾರೆಕ್ಟರ್ ಇದೆ. ಪ್ರತಿ ಒಂದು ಕ್ಯಾರೆಕ್ಟರ್ ನಿಮಗೆ ಕಾಡುತ್ತೆ. ತುಂಬಾ ಜನ ಪ್ರಶ್ನೆ, ಮೋಹಿನಿ ಯಾರು, ಸ್ಪೀಕರ್ ಹಿಂದೆ ಬಿದ್ದಿರೋದು ಯಾರು, ಜೆಸ್ಸಿ ಓಕೆ ಯಾರು, ಇವೆಲ್ಲ ಪ್ರಶ್ನೆ. ಸೊ ಥಿಯೇಟರ್ಗೆ ಬರ್ಬೇಕು ಅಂತ ಇಲ್ಲ ಅಂದ್ರೆ ಆ ಒಂದು ಡೌಟ್ ಅನ್ನೋದೇನಿದೆ, ಅಥವಾ ನಿಮ್ಗೇನು ಒಂದು ಸಸ್ಪೆನ್ಸ್ ಅಂತ ಏನ್ ಕಾಡ್ತಿದೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳುವಂಥದ್ದು ನಿಮಗೆ ನಾವು ಹೇಳೋದಕ್ಕಿಂತ ಅದು ಮಜಾ ಇರಲ್ಲ. ನಿಮ್ಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ, ನಾನು ಆಗ್ಲೇ ಹೇಳ್ತಿದ್ದೆ ಕಥಾ ಹಂದರ ಅಂತ, ಎಲ್ಲವನ್ನೂ ಒಟ್ಟಿಗೆ ಸೇರಿಸೋ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ನೀವುಗಳು ಅದನ್ನ ಹೆಂಗ್ ನಿಭಾಯಿಸಿದ್ರಿ ಅಂತ ಅದನ್ನೇ ಹೇಳಿದ್ದು. ಒಬ್ಬನ ಲೈಫಿನ ಸುತ್ತಮುತ್ತ ನಡೆಯುವಂತ ಕತೆ, ಅದರಲ್ಲಿ ಹಲವಾರು ಪಾತ್ರಗಳು, ಅವನ ಏಳು ಬೀಳು ಅಥವಾ ಸಿನಿಮಾಗೆ ಏನು ಬೇಕು ಅದನ್ನ ಮಾತ್ರ ಕೊಟ್ಟಿರೋದು ಎಲ್ಲನೂ ನಿಮಗೆ ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಅಂದ್ರೆ ಒಬ್ಬ ಸುಖೇಶ್ ಶೆಟ್ಟಿ 10 ಜನ ಒಂದು ಒಳ್ಳೊಳ್ಳೆ ನಿರ್ದೇಶಕರ ಒಂದು ಸಮಾನವಾಗಿ ಒಬ್ರು ನಿಂತ್ಕೊಂಡು ಈ ಚಿತ್ರಣ ಮಾಡಿ. ಎಕ್ಸಾಕ್ಟ್ಲಿ. ಒಬ್ಬ ಡೈರೆಕ್ಟರ್ಗೆ ಒಂದು ಕ್ಲಾರಿಟಿ ಇದ್ರೆ ನಮ್ಮ ಪಾತ್ರ ನಿಮ್ಮಂಥವ್ರು ಸಹಕರಿಸ್ಬೇಕು. ಸಹಕರಿಸೋದಲ್ಲ, ನಮ್ದು ಹೆಂಗಂದ್ರೆ ನಮ್ದೇ ಸಿನಿಮಾ ಅಲ್ವಾ ಇದು. ಡೈರೆಕ್ಟರ್ ಡೌನ್ ಆದ್ರೆ ನಾವು ಪುಷ್ ಮಾಡೋದಕ್ಕೆ ನಾವೇ ರೆಡಿ ಇರ್ತೀವಿ, ನಾವು ಡೌನ್ ಆದ್ರೆ ಡೈರೆಕ್ಟರ್ ನಮ್ಮ ಮುಂದೆ ಇರ್ತೀವಿ, ನಾವು ಕಾಣಿಸ್ಕೊಳ್ಳೋದು ನಾವೇ ಅಷ್ಟೇ. ಎಂಡ್ ಆಫ್ ದ ಡೇ ಇಟ್ಸ್ ಆರ್ ಸಿನಿಮಾ, ವಿ ಹ್ಯಾವ್ ಟು ಪುಟ್ ಇನ್ ಆಲ್ ದ ಎಫರ್ಟ್. ಆಮೇಲೆ ವಿದೌಟ್ ಕ್ಲಾರಿಟಿ ನಾವು ಫ್ಲೋರ್ಗೆ ಹೋಗೇ ಇಲ್ಲ. ಅಂದ್ರೆ ಫ್ಲೋರ್ಗೆ ಹೋಗಿ ಅವ್ರೇನೋ ಬರ್ದಿಲ್ಲ ಇಲ್ಲಿ, ಎಲ್ಲ ತಯಾರಿ ಮುಂಚೆನೇ ಆಗಿದೆ. ನೀಟ್ ಬೌಂಡ್ ಸ್ಕ್ರಿಪ್ಟ್ ಏನಿತ್ತು ಅಂತ ಸ್ವಲ್ಪ ತಡ ಆಯ್ತು ಅನ್ನಿಸ್ತಿಲ್ವಾ ರಿಲೀಸಿಗೆ ಬರ್ತಾ ಇರುವಂತದ್ದು? ಲೇಟ್ ಆದ್ರೂ ಪರ್ಫೆಕ್ಟ್ ಟೈಮ್ ಬರ್ತಾ ಇದೀವಿ ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ ಇದು ಈ ವರ್ಷ ಎಸ್ಪೆಷಲಿ ಈ ವರ್ಷ ಗೋಲ್ಡನ್ ಟೈಮ್ ನಮ್ಮ ಹೊಸಬರಿಗೆ, ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೋತೀವಿ 100% ಎನ್ಕ್ಯಾಶ್. ಇರ್ಲಿ, ಚಂಡೆ ಬಗ್ಗೆಯೂ ಕೂಡ ಬೇಕಾದಷ್ಟು ತೋರಿಸಿದ್ದೀರಾ, ಅದ್ರ ಬಗ್ಗೆ ಹೇಳ್ಬೋದು ಅಂತ. ಚಂಡೆ ಬಗ್ಗೆ ಇದೆ, ಬಟ್ ಚಂಡೆನೇ ಸಿನಿಮಾ ಅಲ್ಲ. ಸೊ ಚಂಡೆಗೋಸ್ಕರ ಸಿನಿಮಾ ಮಾಡಿದಲ್ಲ. ನಾಗಲೇ ಹೇಳಿದೆ, ಕಲಾ ಪ್ರಕಾರದ ಒಂದು ಎಳೆಯನ್ನು ಕೂಡ ಅಂದ್ರೆ ಪೀಟರ್ ಒಬ್ಬ ಚಂಡೆ ವಾದಕ, ಚಂಡೆಯ ಟೀಮ್ ನ ಕಟ್ಟಿರುವಂತ, ಚಂಡೆನ ಕಲೆನ ಬೆಳೆಸೋದಕ್ಕೆ ಏನೇನು ಶ್ರಮ ಪಡ್ಬೇಕು ಎಲ್ಲ ಪಡ್ತಿರ್ತಾನೆ. ಅವನ ತಂಡ ಇರುತ್ತೆ,
ದೈವಿಕವಾಗಿ ಅವನು ಒಂದು ಪ್ರೋಗ್ರಾಮ್ನ ಕೊಡೋದಾಗಿರ್ಬೋದು, ಅಥವಾ ಕಮರ್ಷಿಯಲೈಸ್ಡ್ ಅಲ್ಲದೆ ಇರುವಂತದ್ದನ್ನ ಅವನು ಎತ್ತಿ ಹಿಡಿಯೋದಾಗಿರ್ಬೋದು, ಈ ಥರದ್ದೆಲ್ಲನೂ ಹೋಗುತ್ತೆ. ಬಟ್ ಚಂಡೆನೇ ಕಥೆ ಅಲ್ಲ. ಓಕೆ, ಅಲ್ಲ ಈಗ ಚಂಡೆ ಅಂತ ಬಂದಾಗ ಕರಾವಳಿ ಭಾಗದ ಅನ್ನುವಂಥ ಒಂದು ಪ್ರಶ್ನೆನೂ ಬರುತ್ತೆ. ಏನಾದ್ರು ಆ ಭಾಷೆ ಅಥವಾ ಅಲ್ಲಿನ ಏನಾದ್ರು ಸೊಗಡನ್ನು ಏನಾದ್ರು ತರುವಂತಹ ಪ್ರಯತ್ನ ಆಗಿದೆ? ಜನರಲೈಸ್ಡ್ ಯಾವುದಕ್ಕೂ ನಾವು ಫಿಕ್ಸ್ ಮಾಡಿಲ್ಲ, ಈ ಭಾಷೆನ ಇಟ್ಕೊಂಡು ನೀವು ನೋಡ್ಬೇಕು ಆ ಥರದ್ದು ಯಾವುದೂ ಇಲ್ಲ. ನಾನು ನೀವು ಏನ್ ಮಾತಾಡ್ತೀವಿ ಅದೇ ಭಾಷೆ ಇರುತ್ತೆ, ನಾರ್ಮಲ್ ಕನ್ನಡ. ಸೊ ಇಟ್ಸ್ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್. ಅದು ಜನರಲೈಸ್ ಮಾಡಿರ್ತೀವಿ, ಎಲ್ಲಾ ಭಾಷೆಗೂ ಒಂದು ಇನ್ಸ್ಟ್ರೂಮೆಂಟ್ ಏನಂತ ಸೂಕ್ತ ಆಗ್ಬೇಕು ಅನ್ನೋ ರೀತಿ. ಹಾಡುಗಳ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಒಳ್ಳೆ ರೀತಿ ಸಿಕ್ಕಿದೆ ಎಲ್ಲ ಹಾಡುಗಳಿಗೂ ಕೂಡ. ಸೊ ನೀವು ಅದರಲ್ಲಿ ಅಭಿನಯಿಸುವಾಗ ಅಥವಾ ಫಸ್ಟ್ ಆಕ್ಚುಲ್ ಆಗಿ ಆರ್ಟಿಸ್ಟ್ ಗಳಿಗೆ ಇಷ್ಟ ಆದ್ರೆ ಅವ್ರ ಅದ್ರಲ್ಲಿ ಅಭಿನಯ ಅಷ್ಟು ಚೆನ್ನಾಗಿ ಮಾಡಿದಾಗ್ಲೇ ಅದು ಕೂಡ ಅಷ್ಟು ಹಿಟ್ ಆಗುವಂತಹ ಸಾಧ್ಯತೆ. ಹಾಡುಗಳ ಬಗ್ಗೆ ಏನು ಹೇಳ್ತೀವಿ? ಈಗ ನೀವು ನೋಡಿರ್ಬೋದು, ಹಾಡು ಅಂತ ಬಂದಾಗ ಎಲ್ಲೂ ಲಿಪ್ಸಿಂಕ್ ಇಲ್ಲ, ಎಲ್ಲ ಮಾಂಟೇಜಸ್ ಗಳಿದೆ. ಸೊ ನಾವು ಸೆಟ್ ಅಲ್ಲೂ ಅಷ್ಟೇ ಅದನ್ನ ನೀವು ಅನುಭವಿಸೇ ಮಾಡ್ಬೇಕಲ್ಲ, ಮಾಡ್ಬೇಕು. ಬಟ್ ಏನು ಅಂತಂದ್ರೆ ನಮ್ಗೆ ಗೊತ್ತಿದೆ ಮೂಡ್ ಹೆಂಗಿದೆ ಅಂತ ಗೊತ್ತು. ಅಂದ್ರೆ ನೀವು ಹಿಂಗ್ ಕೈ ಬೆರಳು ತೋರಿಸಿ ನಾವು ಕೈ ನುಂಗ್ತೀವಿ, ಅಷ್ಟು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ಬಟ್ ಸಾಂಗ್ ಅಂತ ಬಂದಾಗ ನಮ್ಗೆ ಬರೀ ಟ್ಯೂನ್ ಇತ್ತು. ತಾಯಿ ಸಾಂಗ್ ಮತ್ತೆ ಸುಂದರಿ ಸಾಂಗ್ದು ಟ್ಯೂನ್ ಇತ್ತು, ಆಮೇಲೆ ಜೋಶಿ ಜವಾನಿದು ಟ್ರ್ಯಾಕ್ ಇತ್ತು. ಅದ್ ಬಿಟ್ರೆ ಹೊಸದಾಗಿ ರಿಲೀಸ್ ಆಗಿರೋ ಸಾಂಗ್ ನಮ್ಗೆ ಗೊತ್ತೇ ಇರಲಿಲ್ಲ, ಗೊತ್ತಿರಲಿಲ್ಲ. ಆಮೇಲೆ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಲಿರಿಕ್ಸೇ ಇರ್ಲಿಲ್ಲ, ಬರೀ ಟ್ಯೂನ್ ಮಾತ್ರ ಇತ್ತು. ಓಕೆ, ಸೊ ಅದೆಲ್ಲ ನಮ್ಗೆ ಸರ್ಪ್ರೈಸಿಂಗ್ ಎಲಿಮೆಂಟ್. ಯಾವಾಗ ನಾವು ಅದನ್ನ ರಿಲೀಸ್ ಆದಾಗ ಕೇಳಿಸ್ಕೊಂಡ್ವಾ, ಓ ಮೈ ಗಾಡ್ ಈ ತರ ಇದೆಯಾ. ಅದ್ರಲ್ಲೂ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ರಿಲೀಸ್ ಮಾಡಿದಾಗ ಒಟ್ಟಿಗೆ, ಓಹೋ ನಾವ್ ಅಲ್ಲಿಗೂ ಹೋಗ್ತಾ ಇದೀವಾ.